ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾನೆ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ. ಈ ದಿನ ಜಗತ್ತಿನ ಎಲ್ಲ ಕಡೆಗಳಲ್ಲಿ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡ್ತವೆ. ಯೇಸು ಕ್ರಿಸ್ತನು ಆ ಹುಟ್ಟಿನ ದಿನವನ್ನ ಕ್ರಿಸ್ಮಸ್ ಎಂಬುದಾಗಿ ಎಲ್ಲ ಕಡೆಗಳಲ್ಲಿ, ಎಲ್ಲ ಸಭೆಗಳಲ್ಲಿ, ನಂತರ ಎಲ್ಲ ಮನೆಗಳಲ್ಲಿ ಸಿಹಿ ತಿಂಡಿಗಳು, ಹೊಸ ಬಟ್ಟೆಗಳು, ಸಂಭ್ರಮ, ಸಡಗರ, ನಾನಾ ಥರವಾದಂಥ ಆಟ ಪಾಠಗಳು, ಒಂದು ಅದ್ಭುತವಾದಂಥ ಹಬ್ಬವನ್ನ ಇಡೀ ಜಗತ್ತೇ ಆಚರಿಸ್ತಾ ಇದೆ. ಇವತ್ತು ನಾವು ಕೂಡ ಆಚರಿಸಿದ್ದೇವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಕ್ರಿಸ್ಮಸ್ ಹಬ್ಬ ಅಂತ ಬಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವಂಥ ಒಂದು ಆಲೋಚನೆ ಏನು ಅಂತಂದ್ರೆ, ಸಮಥಿಂಗ್ ಡೆಕೋರೇಷನ್, ಸಮಥಿಂಗ್ ಕ್ಯಾರೋಲ್ಸ್, ನಂತರ ಸಮಥಿಂಗ್ ಏನೋ ಸಿಹಿ ತಿಂಡಿಗಳು. ಆದರೆ ನಿಜವಾಗ್ಲೂ ಯೇಸು ಕ್ರಿಸ್ತನ ಜನ್ಮ ಅಥವಾ ಯೇಸು ಕ್ರಿಸ್ತನು ಜನಿಸಿದ ಆ ದಿನವನ್ನು ನಾವು ಕ್ರಿಸ್ಮಸ್ ಅಂತೇಳಿ ಆರಾಧಿಸ್ತೇವೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ರೈಸ್ಟ್ ಮತ್ತೆ ಮಾಸ್ ಅನ್ನೋ ಎರಡು ಪದಗಳಿಂದ ಕ್ರಿಸ್ಮಸ್ ಅನ್ನುವಂಥ ಪದ ಜೋಡಣೆಯಾಗಿದೆ. ಕ್ರಿಸ್ತನ ಆರಾಧನೆ. ಪ್ರಶ್ನೆ ಏನು ಅಂತಂದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದಾಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆ ಮನುಷ್ಯನಿಗೆ ತಿಳಿಯಬೇಕಾಗಿರುವಂತ ಒಂದು ವಿಷಯ ಇದೆ. ಆ ವಿಷಯನ ದೇವರಾತ್ಮ ಇವತ್ತು ನಮ್ಮ ಮಧ್ಯದಲ್ಲಿ ಮಾತಾಡ್ತಾರೆ, ತಿಳಿಸ್ತಾರೆ. ಚೆನ್ನಾಗಿ ಕೇಳಿಸಿಕೊಳ್ಳೋಣ. ಬೈಬಲಲ್ಲಿ ಎಲ್ಲಿ ಕ್ರಿಸ್ಮಸ್ ಮಾಡ್ಬೇಕಂತ ಏನು ಬರೆದಿಲ್ಲ. ಆದರೆ ಬಹಳ ಜನ ಮಾಡಬಾರ್ದು ಅಂತಾರೆ, ಮಾಡಬೇಕು ಅಂತಾರೆ. ಅವರವರ ದೃಷ್ಟಿಕೋನಕ್ಕೆ ಬಿಟ್ಟಿದ್ದು. ಆದರೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತಾನೆ. ಯಾಕಂದ್ರೆ ಯೇಸು ಕ್ರಿಸ್ತನು ಜನಿಸಿರುವ ದಿನವನ್ನು ನಾವು ಹೀಗೆ ಆಲಯದಲ್ಲಿ ಸೇರಿ ಆರಾಧಿಸುವುದರಲ್ಲಿ ತಪ್ಪೇನಿದೆ? ಅದೆಲ್ಲ ಒಂದು ಕಡೆ ಇರಲಿ. ಆದರೆ ವಿಷಯ ಏನು ಅಂತಂದ್ರೆ, ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದರು? ವಾಕ್ಯದಲ್ಲಿ ಹೀಗೆ ಬರೆದಿದೆ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ. ಚೆನ್ನಾಗಿ ಕೇಳಿಸಿಕೊಳ್ಳಿ. ಒಂದು 4 ಕಾರಣಗಳನ್ನ ಯಾಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರು ಅನ್ನೋ ವಿಷಯ ನಿಮ್ಮ ಮುಂದೆ ಹೇಳಿ ಮುಗಿಸ್ತಾನೆ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಆ ತಂದೆಯಾಗಿರುವಂತ ದೇವರು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಯಾಕೆ ಕಳಿಸಿದ್ರು ಅಂತಂದ್ರೆ, ಮನುಷ್ಯರು ಕೆಟ್ಟು ಹೋಗಿರುವ ಆ ಪರಿಸ್ಥಿತಿಯಲ್ಲಿ ಪಾಪ ಮಾಡಿ ನಿತ್ಯ ನರಕಕ್ಕೆ ಹೋಗುವಂತ ಮಾರ್ಗದಲ್ಲಿರುವಾಗ ಹುಡುಕಿ ರಕ್ಷಿಸುವುದಕ್ಕೆ. ರೋಮ ಪತ್ರಿಕೆ 3:23ನೇ ವಚನದಲ್ಲಿ ಹೀಗೆ ಬರೆದಿದೆ, ಎಲ್ಲರೂ ಪಾಪ ಮಾಡಿ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅಂದ್ರೆ ಮನುಷ್ಯರೆಲ್ಲರೂ ದೇವರ ಮಹಿಮೆಯನ್ನ ಬಿಟ್ಟಿದ್ದಾರೆ, ದೇವರೊಂದಿಗಿರುವಂತ ಸಹವಾಸವನ್ನ ಬಿಟ್ಟಿದ್ದಾರೆ. ಎಲ್ಲರೂ ಪಾಪದಲ್ಲಿ ಬಿದ್ದು ಹಾಳಾಗ್ತಾ ಇರೋ ಸಂದರ್ಭದಲ್ಲಿ ತಂದೆ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದರು. ಹಾಗಾದ್ರೆ ಈ ಮನುಷ್ಯನ ಹಾಳಾಗೋದಕ್ಕೆ ಕಾರಣಗಳೇನು? ಕೇಳಿಸ್ಕೊಳ್ಳಿ ಚೆನ್ನಾಗಿ. ಇವತ್ತು ಎಲ್ಲ ಕಡೆ ನೋಡ್ತವೆ ಪಾಪದ ಸ್ವಭಾವಗಳೇ. ಒಳ್ಳೆಯವರನ್ನ ಹುಡುಕೋದು ಬಹಳ ಕಷ್ಟದ ಕೆಲಸ ಇವತ್ತಿನ ಪ್ರಪಂಚದಲ್ಲಿ. ಮನುಷ್ಯರು ಎಲ್ಲರೂ ಹೇಗೆ ಕೆಟ್ಟು ಹೋದ್ರು ಅಂತಂದ್ರೆ, ಪಾಪ ಮನುಷ್ಯನನ್ನ ಕೆಡಿಸ್ಬಿಡ್ತು. ಹಾಗಾದ್ರೆ ಈ ಪಾಪವು ಎಲ್ಲಿಂದ ಉತ್ಪತ್ತಿ ಆಯಿತು, ಹೇಗೆ ಬಂತು? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವರು 3 ಥರವಾದಂತಹ ದೂತ ಗಣಗಳೊಂದಿಗೆ ಪರಲೋಕ ರಾಜ್ಯದಲ್ಲಿ ಆತನು ನಿತ್ಯವೂ ಪರಿಶುದ್ಧನು ಪರಿಶುದ್ಧನು ಅಂತೇಳಿ ಆರಾಧಿಸಲ್ಪಡ್ತಾ ಇದ್ನು. ಒಂದು ದೂತ, ಮತ್ತೆ ಆ ದೂತ ಗಣ ಗಬ್ರಿಯೇಲ್, ಅವ್ರಿಗೆ ಆದಂತ ಒಂದು ದೂತ ಗಣ ಸಂದೇಶವಾಹಕನಾಗಿ, ಮಿಕಾಯೇಲ್ ಯುದ್ಧದ ಕೃತ್ಯಗಳನ್ನು ಪ್ರಕಟಿಸುವ ದೂತನಾಗಿ ಅವ್ರದ್ದಾಗಿರುವಂತ ಒಂದು ಗಣ. ನಂತರ ಲೂಸಿಫರ್ ಆರಾಧಿಸುವಂತಹ ಗುಂಪಿನ ನಾಯಕ. ನಾವು ಬಹಳ ಸರಿ ಆದಾಮ ಅವರು ಮೊಟ್ಟ ಮೊದಲಿಗೆ ಏದೇನು ತೋಟದಲ್ಲಿ ಪಾಪ ಮಾಡಿದ್ರು ಅಂತ ಯೋಚನೆ ಮಾಡ್ತೇವೆ. ಬಟ್ ಅದಕ್ಕಿಂತ ಮುಂಚಿತವಾಗಿಯೇ ಲೂಸಿಫರ್ನ ಮನಸ್ಸಿನಲ್ಲಿ ನಾನು ಕೂಡ ಉತ್ತರ ದಿಕ್ಕಿನಲ್ಲಿ ದೇವರಿಗೆ ಸಮಾನವಾದಂಥ ಒಂದು ಸಿಂಹಾಸನವನ್ನು ಹಾಕಿಕೊಂಡು ಕೂಡ್ತೇನೆ ಅಂತೇಳಿ ಹೆಚ್ಚಿಸುವ ಅಥವಾ ಹೆಚ್ಚಿಸಿಕೊಳ್ಳುವ ಮನಸ್ಸನ್ನು ಯಾವಾಗ ತೋರಿಸಿದನೋ ಅಲ್ಲಿ ಪಾಪ ಉತ್ಪತ್ತಿ ಆಯಿತು. ಮೊದಲ ಪಾಪ
ಹೆಚ್ಚಿಸಿಕೊಳ್ಳುವ ಸ್ವಭಾವ. ಇವತ್ತು ಅನೇಕ ದೇವನಂಬಿರುವಂಥ ಮಕ್ಕಳು, ಸಭೆ, ಅನೇಕ ಸೇವಕರುಗಳಾಗಿರುವಂಥ ನಾವು ಹೆಚ್ಚಿಸಿಕೊಳ್ಳುವಂಥ ಆ ಮೊದಲ ಪಾಪದಲ್ಲಿ ಬಿದ್ದು ಹಾಳಾಗ್ತದವೆ. ನಂತರ ಯಾರಿಲ್ಲ, ನಂತರ ಆಡೋರಿಲ್ಲ, ನಂತರ ಬಾರಿಸೋರಿಲ್ಲ, ನಂತರ ಚೆನ್ನಾಗಿ ವಾಕ್ಯ ಹೇಳೋರಿಲ್ಲ ಅನ್ನುವಂಥ ಅಹಂಕಾರ. ಕೆಲವೊಂದ್ಸರಿ ಅಂದ ಚಂದಗಳಿದ್ರೆ ನಂತರ ಅಂದ ಚಂದ ಉಳ್ಳವ್ರು ಯಾರಿಲ್ಲ, ವಿದ್ಯೆ ಹೋದಗಳಿದ್ರೆ ನಂತರ ಓದವ್ರು ಯಾರಿಲ್ಲ ಅನ್ನುವಂಥ ಅಹಂಕಾರ. ಅದು ದೊಡ್ಡ ತಪ್ಪು. ಯಾವಾಗಾದ್ರೆ ಆ ಆಲೋಚನೆ ಲೂಸಿಫರ್ನ ಮನಸ್ಸಿನಲ್ಲಿ ಬಂತೋ, ದೇವರು ಆ ಲೂಸಿಫರ್ನ ಕೆಳಗೆ ದೊಬ್ಬಿದನು. ಅವನ ಸ್ಥಾನವನ್ನು ತುಂಬಿಸುವುದಕ್ಕಾಗಿ ದೇವರು ಆದಾಮನನ್ನು ಸೃಷ್ಟಿ ಮಾಡಿ, ಅವಳನ್ನು ಸೃಷ್ಟಿ ಮಾಡಿ, ಅವರ ಮುಖಾಂತರ ನಾನು ಮಹಿಮೆ ಹೊಂದಬೇಕು ಅಂತೇಳಿ ಯೋಚಿಸಿ ಅವರನ್ನ ಏದೇನು ತೋಟದಲ್ಲಿ ಸೃಷ್ಟಿ ಮಾಡಿ ಇಟ್ಟ ನಂತರ ಸೈತಾನನು ಹಾವಿನ ರೂಪದಲ್ಲಿ ಬಂದು ಅವಳನ್ನು ಮೋಸ ಮಾಡಿದ್ನು. ಯಾಕೆ ಮೋಸ ಮಾಡಬೇಕಾಗಿತ್ತು? ನಾವು ಬಹಳ ಸರಿ ಅನ್ಕೊಳ್ತೇವೆ ಮನುಷ್ಯರಿಗಾಗಿ ದೇವರು ನರಕನ ಸೃಷ್ಟಿ ಮಾಡಿದನು ಅಂತೇಳಿ. ಇಲ್ಲ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪಿಶಾಚನಿಗೂ ಅವನ ದೂತರಿಗೂ ನೇಮಕವಾಗಿರುವಂತಹದ್ದು ಅಗ್ನಿ ಗಂಧಕಗಳು ಇರುವ ಕೆರೆ ಅದು. ಯಾವಾಗ ಸೈತಾನ್ ಅಲ್ಲಿಂದ ದೊಬ್ಬಲ್ಪಟ್ಟನೋ ಅವನಿಗಾಗಿ ಸಿದ್ಧವಾಗಿರುವಂತ ಆ ನರಕ ಭಯಂಕರವಾದದ್ದು. ಆ ನರಕದಲ್ಲಿ ಸೈತಾನನು ಅಂದರೆ ಲೂಸಿಫರ್ ನಾನೊಬ್ಬನೇ ಹೋಗಬಾರ್ದು ಅಂತೇಳಿ ದೇವರು ತನ್ನ ಸ್ವರೂಪದ ಮೇರೆಗೆ, ತನ್ನ ಇಚ್ಛೆಯ ಮೇರೆಗೆ ಆರಾಧಿಸುವುದಕ್ಕಾಗಿ ಸೃಷ್ಟಿ ಮಾಡಿರುವಂಥ ಆ ಆದಾಮ ಹವ್ವಳನ್ನ, ಅಂದರೆ ದೇವರ ಸೃಷ್ಟಿಗಳನ್ನ ಆ ನರಕಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ ಪಾಪವನ್ನ ಏದೇನ್ ತೋಟದಲ್ಲಿ ತಂದು ಹಾಕಿದನು. ಈಗ ಆದಾಮನು ತಪ್ಪು ಮಾಡಿ ದೇವರಿಗೆ ಅವಿಧೇಯನಾಗಿ ಏದೇನ್ ತೋಟದಿಂದ ಹೊರಗೆ ಬಂದ ನಂತರ ಆದಾಮನಿಂದ ಹುಟ್ಟಿರುವಂತ ನಾವೆಲ್ಲರೂ ಕೂಡ ಆದಾಮನ ರಕ್ತದಿಂದ, ಆತನ ರಕ್ತವನ್ನು ಹಂಚಿಕೊಂಡು ಬಂದಿರುವ ನಾವೆಲ್ಲರೂ ಜನ್ಮತಃ ಪಾಪಿಗಳಾಗಿ ಈ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೆವು. ಇನ್ನು ಹಾಗೆ ಬಿಟ್ರೆ ಎಲ್ಲ ಮನುಷ್ಯರು ಕೂಡ ದೇವರ ಮಹಿಮೆಯನ್ನು ಹೊಂದದಂತೆ ನರಕಕ್ಕೆ ಹೋಗ್ತಾರೆ ಅಂತೇಳಿ ತಂದೆ ದೇವರು ಒಂದು ಸಾರಿ ತೀರ್ಮಾನಿಸಿ ಯೇಸು ಕ್ರಿಸ್ತನನ್ನು ಭೂಮಿಗೆ ಕಳಿಸಿ ಆ ವ್ಯಕ್ತಿಯ ಮುಖಾಂತರ ಶಿಲುಬೆ ಮರಣವನ್ನ ಹೊರಿಸಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಮತ್ತೆ ಆ ಜನರನ್ನ ತನ್ನ ಕಡೆ ಕರ್ಕೊಳ್ಳುವಂತ ಒಂದು ಸಂಕಲ್ಪಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜನಿಸಿದನು. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಯಾಕೆ ಜನಿಸಿದನು ಅನ್ನುವಂಥ ಮೊಟ್ಟ ಮೊದಲೇ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿರುವಂತ ಆ ಸಂದರ್ಭದಲ್ಲಿ, ಆ ಪಾಪವು ಮನುಷ್ಯನನ್ನು ನರಕಕ್ಕೆ ಕರ್ಕೊಂಡು ಹೋಗ್ತಿರುವಂತ ಆ ಸಂದರ್ಭದಲ್ಲಿ ಆ ಪಾಪದಿಂದ ಬಿಡಿಸುವುದಕ್ಕಾಗಿ ಸ್ವರಕ್ತ ಕೊಟ್ಟು ಮನುಷ್ಯರನ್ನ ಪಾಪವನ್ನ ಅಳಿಸಿ ಮನುಷ್ಯರನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಇವತ್ತು ಕ್ರಿಸ್ಮಸ್ ಆಚರಣೆ ಮಾಡಿಕೊಳ್ಳುವ ಸಹೋದರ ಸಹೋದರಿ ಹೃದಯದಲ್ಲಿ ಪಾಪವನ್ನು ಇಟ್ಟುಕೊಂಡು, ಮನೆಯಲ್ಲಿ ಪಾಪದ ಸ್ವಭಾವಗಳನ್ನು ಇಟ್ಟುಕೊಂಡು ನೀನು ಆಚರಿಸ್ತಾ ಇದ್ದಾರೆ, ನಿನ್ನ ವಿಷಯದಲ್ಲಿ ದೇವರು ಸಂತೋಷ ಪಡೋದಿಲ್ಲ. ಯಾಕೆ ಗೊತ್ತಾ? ಯೆಶಾಯನು ಪ್ರವಾದಿಸಿದ ಹಾಗೆ ಕಾರಣ ಜನ್ಮಿತನಾಗಿ ಲೋಕದಲ್ಲಿ ಜನಿಸಿರುವಂತ ಯೇಸು ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕಾಗಿಯೇ ಬಂದದ್ದು. ಮೊಟ್ಟ ಮೊದಲನೇದು ಪಾಪಗಳನ್ನು ಕ್ಷಮಿಸೋದಕ್ಕೆ ಯೇಸು ಕ್ರಿಸ್ತನು ಬಂದನು. ಎರಡನೇ ವಿಷಯ, ಯಾವಾಗಾದ್ರೆ ಆದಾಮನು ಪಾಪ ಮಾಡಿದನೋ ಅವನು ದೇವರ ಮಹಿಮೆಯನ್ನು ಕಳ್ಕೊಂಡು ಆ ದೇವರ ಮಹಿಮೆಯನ್ನು ತಿರುಗಿ ಕೊಡೋದಕ್ಕಾಗಿ ದೇವರು ಈ ಲೋಕಕ್ಕೆ ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆದಾಮನನ್ನು ಉಂಟು ಮಾಡುವಾಗ ಸ್ವಂತ ಹೋಲಿಕೆಯಾಗಿ ಉಂಟು ಮಾಡಿದ್ನು. ನಮ್ಮೆಲ್ಲರಿಗೂ ಗೊತ್ತಿರಬೇಕಾಗಿರುವಂಥ ಒಂದು ವಿಷಯ ಏನು ಗೊತ್ತಾ? ಸತ್ತ ನಂತರ ಮನುಷ್ಯನ ದೇಹ ಮಣ್ಣಿಂದ ಬಂದಿರೋದಕ್ಕಾಗಿ ಮಣ್ಣಿಗೆ ಸೇರುತ್ತೆ. ಆದರೆ ಆತ್ಮ ಯಾವಾಗ ಆದಾಮನನ್ನ ದೇವರು ಉಂಟು ಮಾಡಿದನೋ ಆ ಉಂಟು ಮಾಡಿರುವಂಥ ಆ ಮಣ್ಣಿನ ಆಕಾರದ ಆ ದೇಹದಲ್ಲಿ ದೇವರೇ ಜೀವಶ್ವಾಸವನ್ನು ಊದಿದನು. ಅದಕ್ಕಾಗಿಯೇ ಇವತ್ತು ನಮ್ಮ ಆತ್ಮ ವಾಕ್ಯದಲ್ಲಿ ಬರೆದಿದೆ, ಪ್ರಸಂಗಿ ಗ್ರಂಥದಲ್ಲಿ, ಮಣ್ಣು ಇದ್ದ ಹಾಗೆ ಮತ್ತೆ ಮಣ್ಣಿಗೆ ಕಲಿತು ಹೋಗುತ್ತೆ, ಆದರೆ ಆತ್ಮ ತನ್ನನ್ನು ದಯಪಾಲಿಸಿರುವಂಥ ದೇವರ ಕಡೆ. ಅಂದ್ರೆ ನಿನ್ನಲ್ಲಿ ನನ್ನಲ್ಲಿರುವಂಥ ಈ ಜೀವಶ್ವಾಸ ಏನಿದೆ ತಾನೇ, ಆತ್ಮ ದೇವರಿಂದ ಬಂದದ್ದು. ಅದನ್ನು ನಿತ್ಯ ನರಕಕ್ಕೆ ಬಿಡಬಾರ್ದು ಅಂತೇಳಿ ದೇವರು ಈ ಲೋಕದಲ್ಲಿ ಜನಿಸಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಆದಾಮನ ಆ ಪಾಪ ಭರಿತವಾದಂಥ ಜೀವಿತದಲ್ಲಿ ಮಹಿಮೆಯನ್ನ, ಪಾಪವನ್ನ ಏನಂತಾರೆ, ಮಹಿಮೆಯನ್ನು ಕಳ್ಕೊಂಡು ಪಾಪದಲ್ಲಿ ಜೀವಿಸುವಂತ ಆ ವ್ಯಕ್ತಿಗೆ ಪಾಪವನ್ನು ಅಳಿಸಿ ತಿರುಗಿ ಮಹಿಮೆಯನ್ನು ಕೊಡೋದಕ್ಕಾಗಿ ಈ ಲೋಕಕ್ಕೆ ಬಂದು. ಹಾಗಾದ್ರೆ ಯೇಸು ಕ್ರಿಸ್ತನು ಯಾಕೆ ಬಂದು ಈ ಲೋಕಕ್ಕೆ ಅಂತಂದ್ರೆ ಮನುಷ್ಯರ ಪಾಪಗಳನ್ನ. ಅದಕ್ಕೆ ದೇವದೂತನು ಬಂದು ಮರಿಯಳಿಗೆ ಹೇಳ್ತಾರೆ, ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನ ಹಡಿತೀಯಮ್ಮ. ಆಕೆ ಶಾಕ್ ಆಗ್ತಾಳೆ, ನನ್ನ ಕನ್ಯೆ ಇನ್ನೂ ಪುರುಷ ಸಂಕಲ್ಪವನ್ನ
ಅರಿಯದವಳು, ಆದರೆ ಪವಿತ್ರಾತ್ಮ ಮುಖಾಂತರ ನಿನಗೆ ಗರ್ಭ ಧರಿಸ್ತೀಯ. ಆ ಮಗುವಿಗೆ ನೀನು ಯೇಸು ಅಂತ ಹೆಸರಿಡಬೇಕು. ಯಾಕೆ ಯೇಸು ಅಂತಂದ್ರೆ, ಯೇಸು ಪದದ ಅರ್ಥ ತನ್ನ ಜನರನ್ನ ಪಾಪಗಳಿಂದ ಬಿಡಿಸಿ ಕಾಯುವತನು. ಹಲ್ಲೆಲೂಯ, ಹಲ್ಲೆಲೂಯ. ಆ ಪಾಪದಿಂದ ಬಿಡಿಸೋದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆದಾಮನು ಕಳ್ಕೊಂಡಿರುವಂತ ಆ ದೇವರ ಮಹಿಮೆಯನ್ನು ತಿರುಗಿ ಸಂಪಾದಿಸಿಕೊಡೋದಕ್ಕಾಗಿ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದರು. ಹಲ್ಲೆಲೂಯ. ಹಾಗೇನೆ ಇನ್ನು ಕಾರಣಗಳು ಬಹಳ ಇದ್ದಾವೆ. ಇನ್ನು ಮೂರನೇ ಕಾರಣ ಯಾಕೆ ಬಂದರು ಅಂತಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಯಾವಾಗ ದೇವರು ಆದಾಮ ಹವ್ವಳನ್ನು ಸೃಷ್ಟಿ ಮಾಡ್ತಾನೋ, ಆದಾಮನಿಗೆ ಹವ್ವಳಿಗೆ ಒಂದು ಮಾತು ಹೇಳ್ತಾನೆ. ಆದಿಕಾಂಡ 1:28 ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ ಅಂತ ಹೇಳ್ತಾ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ಹಿ ಹ್ಯಾಸ್ ಗಿವನ್ ಅನ್ ಅಥಾರಿಟಿ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನು ಒಂದು ಅಧಿಕಾರವನ್ನು ಕೊಟ್ಟನು. ಯಾರಿಗೆ? ಆದಾಮನಿಗೆ. ನೀವು ಅಭಿವೃದ್ಧಿ ಹೊಂದಿರಿ, ಫಲಿಸಿರಿ. ಹಾಗೇನೆ ಆಕಾಶದ ಪಕ್ಷಿಗಳ ಮೇಲೆ, ಏನಂತಾರೆ, ಸಮುದ್ರದ ಜಲಚರಗಳ ಮೇಲೆ, ಭೂಮಿಯಲ್ಲಿರುವಂಥ ಸಮಸ್ತ ವಿಷಯಗಳ ಮೇಲೆ ನಿನಗೆ ಅಧಿಕಾರ ಕೊಡ್ತದೆ. ದೊರೆತನ ಮಾಡಿರಿ ಅಂತಂದ್ರೆ, ಯಾವಾಗಾದ್ರೆ ಆದಾಮನು ಪಾಪ ಮಾಡ್ತಾನೋ ಆ ಅಧಿಕಾರವನ್ನ ಸೈತಾನನು ಕಿತ್ಕೊಂಡ್ಬಿಟ್ನು. ಅದಕ್ಕಾಗಿನೇ ಯೇಸು ಕ್ರಿಸ್ತನು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಸೈತಾನನು ಪ್ರತ್ಯಕ್ಷನಾಗಿ ಹೇಳುವಂತ ಮಾತೇನು ಅಂತಂದ್ರೆ, ನೀನು ಫಸ್ಟ್ನೇ ಪ್ರಶ್ನೆ, ಮನುಷ್ಯ ಕುಮಾರನಾಗಿದ್ದರೆ ಕಲ್ಲನ್ನು ರೊಟ್ಟಿ ಮಾಡ್ಕೊಂಡು ತಿನ್ನು. ಅದು ಎರಡನೇದು, ಅದು ಬಿಟ್ಬಿಡ್ರಿ. ಎರಡನೇದು, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದಾದರೆ, ಮೂರನೇದು ನಮಸ್ಕಾರ ಮಾಡೋದು, ಇದೆಲ್ಲ ಭೂಲೋಕದ ವೈಭವ ನಿನಗೆ ಕೊಡ್ತಾನೆ. ಎಲ್ಲಿಂದ ಬಂತು ಇವನಿಗೆ? ಸಾಕ್ಷಾತ್ ಯೇಸು ಕ್ರಿಸ್ತನಿಗೆ ಪ್ರಶ್ನೆ ಆಗ್ತದಾರೆ, ನೀನು ನನಗೆ ನಮಸ್ಕಾರ ಮಾಡಿದ್ರೆ ಈ ಲೋಕದ ಎಲ್ಲ ವೈಭವವನ್ನು ನಾನು ನಿನ್ನ ಕೈಗೆ ಕೊಡ್ತೇನೆ ಅಂತೇಳಿ. ಯಾರು ಕೊಟ್ರಿ ಇವನಿಗೆ? ಆದಾಮನು. ಇವನು ಮಾರಿಬಿಟ್ಟಿದ್ದಾನೆ, ಪಾಪ ಮಾಡಿ ಮಾರಿದನು. ಅಥವಾ ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಸೈತಾನನು ಮೋಸ ಮಾಡಿ ಆದಾಮನ ಕೈಯಿಂದ ಆ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ನು. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೂಕನ ಸುವಾರ್ತೆ 10:19 ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಯೇಸು ಕ್ರಿಸ್ತರು ಯಾಕೆ ಲೋಕಕ್ಕೆ ಬಂದರು? ಮನುಷ್ಯರನ್ನ ಪಾಪದಿಂದ ಬಿಡಿಸೋದಕ್ಕೆ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಯಾಕೆ ಬಂದರು? ಮನುಷ್ಯನು ಕಳ್ಕೊಂಡಿರುವಂತ ಆ ದೇವ ಮಹಿಮೆಯನ್ನು ತಿರುಗಿ ಸಂಪಾದಿಸಿಕೊಡೋದಕ್ಕೆ. ಮೂರನೇದಾಗಿ ಯೇಸು ಕ್ರಿಸ್ತರು ಯಾಕೆ ಈ ಲೋಕಕ್ಕೆ ಬಂದರು? ಮನುಷ್ಯನು ಕಳ್ಕೊಂಡಿರುವಂತ ಅಧಿಕಾರವನ್ನ, ವೈರಿಯ ಸಮಸ್ತ ಬಲಗಳ ಮೇಲೆ ಅಧಿಕಾರವನ್ನ ತಿರುಗಿ ವಾಪಸ್ ಕೊಡೋದಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ನಂತರ ಯೋಹಾನ ಸುವಾರ್ತೆಯಲ್ಲಿ ಒಂದು ವಾಕ್ಯನ ನೋಡ್ತೇವೆ. 1ನೇ ಅಧ್ಯಾಯ 12ನೇ ಒಂದು ಮಾತು ಬರೆಯಲ್ಪಟ್ಟಿದೆ. ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ವಾಕ್ಯ ಕೇಳಿಸಿಕೊಳ್ಳೋ ಪ್ರೀತಿಯ ಸಹೋದರ, ನೀನು ನಾನು ಯಾರೋ ಗೊತ್ತಿಲ್ಲ, ಆದರೆ ಯೇಸುವಿನ ರಕ್ತದ ಸಂಬಂಧಗಳು ನಾವು. ಇನ್ನು 4ನೇ ವಿಷಯ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಏನ್ ಮಾಡಿದ್ನು ಅಂತಂದ್ರೆ, ನಮಗೆ ಮತ್ತೆ ತಿರುಗಿ ಮಕ್ಕಳಾಗುವಂತ ಅಧಿಕಾರ ಕೊಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ. ಮೊದಲನೇದು ಪಾಪಗಳನ್ನು ಕ್ಷಮಿಸೋದಕ್ಕಾಗಿ ಬಂದರು ಯೇಸು ಕ್ರಿಸ್ತರು. ಎರಡನೇದು ಮಹಿಮೆಯನ್ನ ತಿರುಗಿ ಸಂಪಾದಿಸಿಕೊಡೋದಕ್ಕೆ. ಇನ್ನು ಮೂರನೇದು ವೈರ್ಯ ಸಮಸ್ತ ಬಲವು. ಈ ವೈರ್ಯ ಸಮಸ್ತ ಬಲ ಅಂದ್ರೆ ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ. ನಮಗೆ ಕಟ್ಟ ಕಡೆಯವಾಗಿರುವಂಥ ಒಂದು ವೈರಿ ಯಾರು ಅಂತಂದ್ರೆ ಮರಣ. ಎಲ್ಲರಿಗೂ ಮರಣ ಭಯ ಕಾಡ್ತಾ ಇರುತ್ತೆ. ಆದರೆ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ಪರಿಶುದ್ಧನಾಗಿ ಜೀವಿಸಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಆತನು ಹೇಳಿರುವಂತ ಒಂದು ಮಾತೇನಂತ ಗೊತ್ತಾ? ಏ ಮರಣವೇ ನಿನ್ನ ಮುಳ್ಳೆಲ್ಲಿ. ಅಂದ್ರೆ ನಾವು ಎಲ್ಲ ಮನುಷ್ಯರು ಯಾವುದಕ್ಕೆ ಭಯ ಪಡ್ತಾ ಇದ್ದಾವೋ ಆ ಮರಣದ ಕೊಂಡಿಯನ್ನು ಮುರಿದು ಆತನು ಪ್ರಾಣ ಕೊಟ್ಟು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಮತ್ತೆ ಮೃತ್ಯುಂಜಯನಾಗೆದ್ದು ಮರಣನ ಜಯಿಸಿರುವಂತ ಮೃತ್ಯುಂಜಯನು ಆತನು. ಹಲ್ಲೆಲೂಯ. ಅದಕ್ಕಾಗಿ ಯಾರ್ಯಾರು ಆತನನ್ನ ಅಂಗೀಕಾರ ಮಾಡಿದರೋ ಮಕ್ಕಳಾಗುವಂತ ಅಧಿಕಾರ ಅವರಿಗೆ ಕೊಟ್ಟಿದ್ದಾನೆ. ಇನ್ನು ಬಹಳ ವೈರ್ಯ ಸಮಸ್ತ ಬಲದ ಮೇಲೆ ನಿಮ್ಗೆ ಅಧಿಕಾರ ಅಂದ್ರೆ ನಿನಗೆ ಮರಣದ ಭಯವಿಲ್ಲ.
ಪ್ರತಿ ಮನುಷ್ಯನು ತನ್ನ ದೇಹದ ಮೂಲಕ ನಡೆಸಿರುವಂಥ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಪ್ರತಿಫಲ ಹೊಂದುವುದಕ್ಕಾಗಿ ಆತನ ನ್ಯಾಯಸ್ಥಾನದ ಮೇಲೆ ಅಥವಾ ನ್ಯಾಯಸ್ಥಾನದ ಮುಂದೆ ನಿಂತುಕೊಂಡಾಗ ಆತನು ಎಲ್ಲ ನ್ಯಾಯ ವಿಚಾರಣೆ ಮಾಡಿ ಎಡಗಡೆಗೆ ಇರುವಂಥ ಪಾಪಭರಿತವಾದ ಜೀವಿತ ಉಳ್ಳವರನ್ನ ಅವರು ನರಕಕ್ಕೆ ಹೋಗ್ತಾರೆ ತಾನೆ, ಅಲ್ಲಿ ಎರಡನೇ ಮರಣ ಹೊಂದುತ್ತಾರೆ. ಆದರೆ ಯೇಸು ಕ್ರಿಸ್ತನ ಅಂಗೀಕರಿಸು ನಿನಗೆ ಎರಡನೇ ಮರಣವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತರು ಯಾಕೆ ಬಂದರು? ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ. ಯೇಸು ಕ್ರಿಸ್ತರು ಯಾಕೆ ಬಂದರು? ಆದಾಮನು ಕಳ್ಕೊಂಡಿರುವಂಥ ಆ ಮಹಿಮೆಯನ್ನು ತಿರುಗಿ ಕೊಡೋದಕ್ಕಾಗಿ. ಯೇಸು ಕ್ರಿಸ್ತರು ಯಾಕೆ ಬಂದರು? ಮರಣದ ಮೇಲೆ ಜಯ ಹೊಂದಿ ತನ್ನ ನಂಬಿದವಂಥ ಮಕ್ಕಳಿಗೆ ಮರಣದ ಭಯವಿಲ್ಲದಂತೆ ವೈರ್ಯ ಸಮಸ್ತ ಬಲಗಳ ಮೇಲೆ ಅಧಿಕಾರ ಕೊಡೋದಕ್ಕಾಗಿ. ಇನ್ನು ಮೂರನೇದು ಯಾಕೆ ಬಂದರು? ನಾಲ್ಕನೇದು ಯಾಕೆ ಬಂದರು ಅಂದರೆ ನಮ್ಮನ್ನ ಮತ್ತೆ ಸ್ವಂತ ಮಕ್ಕಳನ್ನಾಗಿ ಮಾಡಿಕೊಳ್ಳೋದಕ್ಕಾಗಿ. ಹಲ್ಲೆಲೂಯಾ. ಬಹಳ ಜನ ನಾವು ಕ್ರಿಸ್ಮಸ್ ಇವತ್ತು ಆಚರಣೆ ಮಾಡಿದ್ದೇವೆ. ಯೇಸು ಕ್ರಿಸ್ತರು ಯಾಕೆ ಈ ಲೋಕಕ್ಕೆ ಬಂದರು? ಒಳ್ಳೆ ವಿಷಯನ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿ, ಈ 4 ವಿಷಯಗಳು ನಿನಗೆ ಗೊತ್ತಿಲ್ಲ ಅಂದರೆ ಇವತ್ತು ದೇವರಾತ್ಮ ತಿಳಿಸ್ತಾ ಇದ್ದಾರೆ, ಭಯಪಡಬೇಡ. ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕಾಗಿ ಆತನ ಈ ಲೋಕಕ್ಕೆ ಬಂದು ಮನುಷ್ಯನ ಕಳ್ಕೊಂಡಿರುವಂಥ ಆ ಮಹಿಮೆಯನ್ನು ತಿರುಗಿ ಕೊಡೋದಕ್ಕಾಗಿ, ಮನುಷ್ಯರೆಲ್ಲರೂ ಭಯಪಡುವಂಥ ಆ ಮರಣವನ್ನು, ಆ ಮರಣದ ಕೊಂಡಿಯನ್ನು ಮುರಿದು ನಮಗೆ ವೈರ್ಯ ಮೇಲೆ ಅಧಿಕಾರವನ್ನು ಕೊಡೋದಕ್ಕಾಗಿ, ನಂತರ ನಮ್ಮನ್ನು ಮತ್ತೆ ತನ್ನ ಸ್ವಂತ ಮಕ್ಕಳನ್ನಾಗಿ ಮಾಡಿಕೊಳ್ಳೋದಕ್ಕಾಗಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಭೆ, ನಿನ್ನ ಜೊತೆಲೆ ದೇವರು ಮಾತಾಡೋ ವಿಷಯ ಏನು ಅಂತಂದರೆ, ಈ ಸಾರಿ ಕ್ರಿಸ್ಮಸ್ ಧೈರ್ಯವಾಗಿ ಆಚರಿಸು, ಆದರೆ ಪಾಪವಿಲ್ಲದಂತೆ ಆಚರಿಸು. ಈ 4 ವಿಷಯಗಳನ್ನ ಇಟ್ಕೊಂಡು ಧೈರ್ಯವಾಗಿ ಆಚರಿಸು. ಖಂಡಿತ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.